ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಆ ಹೇಗೆ ಅಂದ್ರೆ ಮಿಶ್ರದಾಯಕವಾಗಿರ್ತದೆ. ಯಾವ ರೀತಿಯಾದಂತಹ ಮಿಶ್ರದಾಯಕ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ. ತುಂಬಾ ದೊಡ್ಡ ಆ ವಿಚಾರದಲ್ಲಿ ಹಣಕಾಸನ್ನ ನೀವು ಕಾಣ್ಲಿಕ್ಕಾಗಲ್ಲ. ಸಣ್ಣ ವಿಚಾರದಲ್ಲಿ ನೀವು ಹಣಕಾಸನ್ನ ಕಾಣ್ಬೋದು. ಪರಿಶ್ರಮಕ್ಕೆ ತಕ್ಕಂತಹ ಫಲವನ್ನು ಸಹ ಕಾಣುವಂತ ಸಾಧ್ಯತೆ ಇರ್ತದೆ. ನೀವೇನು ಕಷ್ಟಪಟ್ಟಿರ್ತೀರೋ ಅದಕ್ಕೆ ಸರಿಯಾದಂತಹ ಹಣಕಾಸಿನ ವ್ಯವಸ್ಥೆ ಆಗುವಂತ ಸಾಧ್ಯತೆ ಇರ್ತದೆ. ಕುಟುಂಬ ಸ್ಥಾನದಲ್ಲೂ ಸಹ ಒಂದು ರೀತಿಯಾದಂತಹ ಲವಲವಿಕೆ ಕೂಡಿರುವಂಥದ್ದು. ಯಾಕೆಂದ್ರೆ ಶನಿ ರವಿಯ ಸಂಯೋಗ ಇದ್ದಷ್ಟು ದಿನಗಳು ನಿಮ್ಮಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಿತ್ತು. ಈಗ ಆ ಕುಟುಂಬ ಸ್ಥಾನದಿಂದ ರವಿಯು ತೃತೀಯ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಕಾಣ್ತಾರೆ. ಶುಕ್ರ ಬುಧ ರಾಹು ಆ ಶನಿಯ ಒಂದು ಸಂಚಾರ ಜರುಗ್ತಾ ಇರ್ಬೇಕಾದ್ರೆ ಇವರೆಲ್ಲರೂ ಮಿತ್ರರೇ ಆಗಿರ್ಬೇಕಾದ್ರೆ ಸಂಪೂರ್ಣವಾದಂತಹ ಶುಭ ಫಲವನ್ನ ಕಾಣಬಹುದು. ಆದರೆ ಒಂದು ವಿಚಾರ, ಯಾರಿಗಾದ್ರೂ ಹಣಕಾಸಿನ ವಿಚಾರದಲ್ಲಿ ನೀವು ಕೊಡೋದು ತಗೊಳ್ಳೋದಂಥದ್ದು ಕಮ್ಯುನಿಕೇಶನ್ ಇತ್ತು ಅಂದ್ರೆ ದಯವಿಟ್ಟು ಈ ವಾರ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಏನ್ ಮಾಡಿದ್ರೆ ಅತ್ಯಂತ ಶುಭದಾಯಕವಾದಂತಹ ವಾರವನ್ನ ಕಾಣ್ಬೋದು ಅಂದ್ರೆ ಹನುಮಂತನ ಸ್ಮರಣೆ ಬೇಕೇ ಬೇಕು. ಹೆಣ್ಣು ದೇವರ ಒಂದು ಸ್ಮರಣೆ ಮಾಡಿ ಪ್ರತಿನಿತ್ಯ ಖಂಡಿತ ಒಳ್ಳೇದಾಗುತ್ತೆ. ಸೋಮವಾರ ಬುಧವಾರ ಶುಭವಾರಗಳಾಗಿರ್ತವೆ.